ಶಿವಮೊಗ್ಗದಲ್ಲಿ ಪ್ರತಿಭಟನೆ ನೆಪದಲ್ಲಿ ಭಾರಿ ಹೈಡ್ರಾಮಾ ನಡೆದು ಬಿಟ್ಟಿದೆ. ಬಿಜೆಪಿ ಕಚೇರಿಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಕ್ಕೆ ಬಿಜೆಪಿಯವರು ರೊಚ್ಚಿಗೆದ್ಬಿಟ್ರು. ಕಾಂಗ್ರೆಸ್ ಕಚೇರಿಯತ್ತ ಮೊಟ್ಟೆ ಎಸೆದ್ರು, ಫ್ಲೆಕ್ಸ್ ಅನ್ನು ಕೂಡ ಹರಿದು ಹಾಕಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ತಂಡವಾಗಿ ಬಂದು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ಪ್ರತಿಭಟನೆ ರಾಜಕಾರಣ ಜಾಸ್ತಿ ತೋರಿಸ್ತಾ ಇದ್ದಾರೆ ಎರಡು ಪಕ್ಷದವರು. ಅಲ್ರಿ, ವಿದ್ಯಾರ್ಥಿಗಳು ಚಳುವಳಿ ಮಾಡಲಿ, ಅಲ್ಲಿ CJP ಆಗ್ತಿದೆ, ಅವರು ವಿದ್ಯಾರ್ಥಿಗಳು ಪರವಾಗಿದ್ದಾರೆ. ಅಲ್ಲಿ ಬೇರೆ ಬೇರೆ ಸಂಘಟನೆಯವರು ಕೂಡ ಕೈ ಜೋಡಿಸಿದ್ದಾರೆ. ಡೆಲ್ಲಿ ನಡೀತಿರುವಂಥ ಪ್ರತಿಭಟನೆಗೆ ಒಂದು ಅರ್ಥ ಇದೆ. ಇಲ್ಲಿ ಇವ್ರು ಕಾರ್ಯಕರ್ತರು ಹೊಡೆದಾಡ್ಕೊಳ್ತಿದಾರಲ್ರಿ, ಮೊಟ್ಟೆ ಎಸೆದಂತೆ ಫ್ಲೆಕ್ಸ್ ಹರಿದಾಕದಂತೆ. ಇದು ರಾಜಕಾರಣ ತಿರುವನ್ನು ಪಡೆದುಕೊಳ್ತಾ ಇದೆ. ತಂಡವಾಗಿ ಬಂದು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಇವ್ರು ಅವ್ರ ಕಚೇರಿ ಅಟ್ಯಾಕ್ ಮಾಡೋದು, ಇವ್ರ ಕಚೇರಿ ಮೇಲೆ ಅಟ್ಯಾಕ್ ಮಾಡೋದು, ಹಿಂಗೆ ನಡೀತಾ ಇದೆ. ಜಿದ್ದಿಗೆ ಬಿದ್ದರಂಗೆ ಕಾಣಿಸ್ತಿದ್ದಾರೆ. ಶಿವಮೊಗ್ಗದ ಇಂದಿರಾ ಗಾಂಧಿ ರಸ್ತೆಯಲ್ಲಿದೆ ಕಾಂಗ್ರೆಸ್ ಕಚೇರಿ. 2-3 ತಂಡವಾಗಿ ಬಂದು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ತಂಡವನ್ನು ವಶಕ್ಕೆ ಪಡಿತಾ ಇದ್ದಂತೆ ಮತ್ತೊಂದು ಟೀಮ್ ಎಂಟ್ರಿ ಕೊಡುತ್ತೆ. 2-3 ತಂಡವನ್ನು ವಶಕ್ಕೆ ಪಡೆದ್ರು ಕೂಡ ಮತ್ತೆ ಬರ್ತಿದಾರಂತ ಕಾರ್ಯಕರ್ತರು. ಅಲ್ಲರು ಟಾರ್ಗೆಟ್ ಕಾಂಗ್ರೆಸ್ ಕಚೇರಿನ ಅಥವಾ ಇವ್ರದ್ದು BJP ಕಚೇರಿನ ಹೆಂಗಂತ ಪ್ರತಿಭಟನೆ ಮಾಡಲ್ರಿ. ನೀಟಲ್ಲಿ 22 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ ಅಂತ ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ. ನ್ಯಾಯ ಕೇಳಲಿ. ಅದನ್ನು ಬಿಟ್ಟು ಮೊಟ್ಟೆ ಹೊಡೆಯೋದು, ಕಲ್ಲು ಹೊಡೆಯೋದು ಇವು ಹೋರಾಟದ ಸಂಸ್ಕೃತಿ ಅಲ್ಲ. BJP ಕಾರ್ಯಕರ್ತರನ್ನ ತಡೆಯೋಕೆ ಪೊಲೀಸರು ಹರಸಾಹಸ ಪಟ್ಬಿಟ್ರು. ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪೃಥ್ವಿ ನೀಡ್ತಾರೆ. ಪೃಥ್ವಿ, ದೆಹಲಿಯಲ್ಲಿ ಅರ್ಥಪೂರ್ಣವಾಗಿ ಹೋರಾಟ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು, BJP ಕಾರ್ಯಕರ್ತರು ಬಡದಾಡ್ಕೊಳ್ತಿದ್ದಾರೆ. ಶಿವಮೊಗ್ಗದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಆಯಿತು, ಪೊಲೀಸರು ಯಾವ ರೀತಿ ಕಂಟ್ರೋಲ್ ಮಾಡಿದ್ರು? ಇವತ್ತು ಶಿವಮೊಗ್ಗದಲ್ಲಿ ಮುತ್ತಿಗೆಯ ಮಹಾ ಹೈಡ್ರಾಮವೇ ನಡೆದಿದೆ. ಏನು ನೀಟ್ ಪರೀಕ್ಷೆ ವಿಚಾರವಾಗಿ ಮೊನ್ನೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ರು ದೆಹಲಿಯಲ್ಲಿ. ಅಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆ ಘಟನೆಯನ್ನ ಖಂಡಿಸಿ ಇವತ್ತು ಏನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಶಿವಮೊಗ್ಗದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಏಕಾಏಕಿ ನುಗ್ಗಿದ ಕಾರ್ಯಕರ್ತರು ಶಿವಮೊಗ್ಗ ಬಿಜೆಪಿ ಕಚೇರಿಯ ಮೆಟ್ಲು ತನಕ ಹೋಗಿ ಅಲ್ಲಿ ಆ ಪೀಠೋಪಕರಣಗಳನ್ನ ಅಥವಾ ಇನ್ನಿತರ ವಸ್ತುಗಳನ್ನ ಹಾನಿ ಮಾಡ್ಲಿಕ್ಕೆ ಮುಂದಾದ್ರು. ಅವಾಗ ಪೊಲೀಸರು ಅವ್ರನ್ನ ತಡೆದು ವಶಕ್ಕೆ ಪಡೆದುಕೊಳ್ತಾರೆ. ಇದ್ರ ನಂತರ ಈ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಿಯಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾರೆ. 2-3 ತಂಡವಾಗಿ ಒಂದು ತಂಡ ದಾಳಿ ಮಾಡ್ತಿದ್ದಂಗೆ ಇನ್ನೊಂದು ತಂಡ ಏನು ಶಿವಮೊಗ್ಗದ ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಕಲ್ಲು ಮೊಟ್ಟೆ ಎಸಿತಾರೆ ಕಾಂಗ್ರೆಸ್ ಕಚೇರಿ ಮೇಲೆ. ಅಲ್ಲಿ ಎದುರುಗಡೆ ಹಾಕಿರುವಂತಹ ಫ್ಲೆಕ್ಸ್ ಗಳನ್ನ ಹರಿಯಲಾಗುತ್ತೆ. ಇದಾದ ತಕ್ಷಣ ಪೊಲೀಸರು ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾರೆ, ಅವ್ರನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸ್ತಾರೆ. ಬಟ್ ಸುಮಾರು ಮಧ್ಯಾಹ್ನ 2-3 ಗಂಟೆ ತನಕ ಇದೇ ತರದ ಪ್ರತಿಭಟನೆಗಳು ನಡೆಯುತ್ತೆ. ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಶಿವಮೊಗ್ಗ ಈ ಮುತ್ತಿಗೆಯ ಮಹಾ ಹೈಡ್ರಾಮಕ್ಕೆ ಎರಡು ಪಕ್ಷದ ಕಾರ್ಯಕರ್ತರು ಆಯಾ ಪಕ್ಷದ ಏನು ಅವರ ವಿರುದ್ಧ ಪಕ್ಷದ ಕಚೇರಿಗಳಿಗೆ ಮುತ್ತಿಗೆ ಹಾಕಲು ದೊಡ್ಡ ಹೈಡ್ರಾಮವನ್ನೇ ನಡೆಸಿದ್ರು. ಬಟ್ ಇದೆಲ್ಲದರ ಆಚೆಗೆ ಏನು ರಾಜಕೀಯ ಪಕ್ಷಗಳು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕಾಗಿತ್ತು. ಅದ್ರ ಹೊರತಾಗಿ ಇವತ್ತು ರಾಜಕೀಯ ಮೇಲಾಟಗಳು ಹೆಚ್ಚಾಗ್ತಿದಾವೆ. ಎರಡೂ ಪಕ್ಷಗಳು ತಮ್ಮ ಈ ಏನು ನೀಟ್ ಅಕ್ರಮವನ್ನ ಅಲ್ಲಿ ನಡೀತಿರುವಂತ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಒಂದಂತದ ಟೀಕೆಗೆ ವ್ಯಕ್ತವಾಗಿದೆ. ಎರಡು ಪಕ್ಷಗಳು ಏನು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇವರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಹೆಚ್ಚಾಗಿದೆ. ಈ ಪ್ರತಿಭಟನೆಗಳು ಏನು ಈಗ ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿ ಹಾಕೋದು ಇರ್ಬೋದು, ಬಿಜೆಪಿ ಕಚೇರಿಗೆ ಮುತ್ತಿ ಹಾಕೋದು ಯಾವುದೂ ಅನಿವಾರ್ಯ ಇರಲಿಲ್ಲ. ಎರಡೂ ಪಕ್ಷಗಳು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಹೋರಾಟಗಳನ್ನ, ಇತರೆ ಆಗ್ರಹಗಳನ್ನ, ಆಕ್ರೋಶವನ್ನ ಆ ನಿಟ್ಟಿನಲ್ಲಿ ಹೊರ ಹಾಕ್ಬೇಕಿತ್ತು. ಅದ್ರ ಹೊರತಾಗಿ ತಮ್ಮ ರಾಜಕೀಯ ಪ್ರತಿಷ್ಠೆಗೆ ಕಚೇರಿಗಳಿಗೆ ಮುತ್ತಿಗೆ ಹಾಕೋದಿರ್ಬೋದು, ಕಚೇರಿಗೆ ಮೇಲೆ ಮೊಟ್ಟೆ ಎಸೆಯೋದಿರ್ಬೋದು, ಕಲ್ಲು ಎಸೆಯೋದಿರ್ಬೋದು, ಇದು ಒಳ್ಳೆಯ ರಾಜಕೀಯ ಸಂಸ್ಕೃತಿ ಅಲ್ಲ. ಈ ನಿಟ್ಟಿನಲ್ಲಿ ಇವರಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಇವರ ರಾಜಕೀಯ ಮೇಲಾಟಗಳೇ ಹೆಚ್ಚಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ದಿನ ಬೆಳಗಾದ್ರೆ ತಮ್ಮ
ತಮ್ಗೆ ನ್ಯಾಯ ಬೇಕು, ತಮ್ಗೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮವಾಗಿದೆ, ಆ ನಿಟ್ಟಿನಲ್ಲಿ ಅವರು ಹೋರಾಡ್ತಿದ್ದಾರೆ. Yes. ಬಟ್ ರಾಜಕೀಯ ನಾಯಕರ ಈ ನಡೆಗಳನ್ನು ನೋಡಿದ್ರೆ, ಅವರ ಕಾರ್ಯಕರ್ತರ ಈ ನಡೆಗಳು ನೋಡಿದ್ರೆ ನಿಜಕ್ಕೂ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಕ್ಷೇಮ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಇವ್ರು ಯಾರು ಹೋರಾಡ್ತಾ ಇಲ್ಲ. ಇವರ ರಾಜಕೀಯ ಪಕ್ಷಗಳ ಅಸ್ತಿತ್ವಕ್ಕೆ, ಇವರ ರಾಜಕೀಯ ಕೆಸರಾಟಾಟಗಳಿಗೆ ಈ ಎಲ್ಲ ಹೋರಾಟಗಳು ನಡೀತಿದಾವೆ. ಇವರ ಈ ರಾಜಕೀಯ ಮೇಲಾಟಗಳಿಗೆ ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ಬಲಿಯಾಗ್ತಿದ್ದಾರೆ ಅನ್ನೋ ತರದಲ್ಲಿ ಈ ಬೆಳವಣಿಗೆಗಳು ಆಗ್ತಾ ಇದೆ. ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗೆ.